ಹೇಳ. ನಾವು ಗಣೇಶ ಪ್ರಿಪ್ರೇಷನ್ ಅಲ್ಲಿ ಇದೀವಿ. ನಾವು ದೇವ್ರ ಮನೇಲಿ ಮಾಡೋಣ ಅನ್ಕೊಂಡಿದೀವಿ, ಇದು ಆಚೆ ಮಾಡೋಣ ಅನ್ಕೊಂಡಿದೀವಿ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಪಂದ್ಯ ಬರ್ತಾ ಇಲ್ಲ. ಯಾವಾಗ ಮಾಡ್ತೀಯಾ? ಬೇಡ ಬೇಡ, ನೀನು ಪೂಜೆ ಸ್ನಾನ ಮಾಡ್ಕೊಂಡು ಬಂದ್ ಪೂಜೆ ನಿಂತ್ಕೋ ಅಷ್ಟೇ. ಇಷ್ಟ ಅಷ್ಟೇ, ಒಂದೇ ಮಾತು, ಜಾಸ್ತಿ ಮಾತಾಡ. ಕೇಳಿದ್ರೆ ಮಾಡ್ತೀವಿ ಹಂಗೇಳು. ನಾನು ಹೇಳಿ ವರಮಹಾಲಕ್ಷ್ಮಿ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮಾಡ್ತೀವಿ. ಎಷ್ಟು ಡಿಸ್ಕಷನ್ ಮಾಡ್ತಿದ್ದಾರೆ ಗಣೇಶ ಹಬ್ಬ ಮಾಡಲ್ಲ ಇಲ್ವಂತೆ, ಅದಿಲ್ವಂತೆ, ಇದಿಲ್ವಂತೆ. ನಾನು ಅಮ್ಮನ ಹೆಲ್ಪ್ ಮಾಡ್ಬಾ ಅಂತ ಕರ್ದೆ, ಯಾಕೆ ಪ್ರೀತಿ ಮಾಡಲ್ವಾ ಅಂತು. ಇಲ್ಲ ಅವಳಿಗೆ ಮಾಡಿ ಸಾಕಾಗೈತೆ, ನೀನ್ ಮಾಡ್ಬಾ, ಒಂದೇ ಒಂದ್ ವರ್ಷನಾದ್ರು ಮಾಡ್ಬಾ ಅಂತ ನಾನು ಮನೇಲೂ ಕರಿತಿದ್ದೆ. ನೋಡಿ ನೋಡಿ ಎಷ್ಟು ಜಗಳ ಆಡ್ತಿದ್ದಾರೆ. ಯಾಕಂದ್ರೆ ಹಬ್ಬ ಮಾಡಕ್ಕೆ ಇಷ್ಟು ಜಗಳ ಮಾಡ್ತಿದ್ದಾರೆ. ನೀನ್ ಮಾಡು ನೀನ್ ಮಾಡು ನೀನ್ ಮಾಡು. 12 ಗಂಟೆಗೆ ಮಲಗಿದ್ರೆ ಇನ್ನೇನ್ ಗತಿನೋ ನೀನು. ಫೈನಲಿ ಯಾರಿಗೆ ಹೇಳ್ತಾ ಇದೀಯಾ? ನಿನಗೆ ಹೇಳ್ತಾ ಇರೋದು. ನೋಡಿ ಹೆಂಗ್ ಬೈತಾಳ ನಿಮ್ಮ ಅಮ್ಮ. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಜಗಳ ಮಾಡೋದನ್ನ ಅವ್ರಮ್ಮ ಔಷಧಿ ಕೊಡಿಸ್ತಿದ್ದಾಳೆ. ತುಂಬಾ ಜ್ವರ ಬಂದು ನಾನ್ ಹಿಂಗಿದ್ದೀನಿ, ಸ್ನಾನ ಮಾಡ್ಕೋಬೇಕು, ಸ್ನಾನ ಮಾಡ್ಕೊಂಡು ಪ್ರಿಪೇರ್ ಆಗ್ಬೇಕು. ಹೇಳು, ಏನೋ ಹೇಳ್ತಿದ್ದಲ್ಲ. ಇದು ನನ್ನ ಸಾಯಂಕಾಲ ಪ್ರೋಟೀನ್. ಟೀ ಕಾಫಿ ಕುಡಿಯೋ ಬದಲು ಇದನ್ನ ಕುಡೀರಿ. ಓದ್ಬಿಡ್ತಾಳ ದ್ರಾಕ್ಷಿ ಪ್ರೋಟೀನ್ ಅಂತೆ. ಇದ್ರದ್ದು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಅಲ್ಲಿ ನೋಡಿ. ಸೊ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಯ್ತು ಗಣೇಶಗೆ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ನಮ್ಮ ಅಕ್ಕ ಮನೆ ಕ್ಲೀನ್ ಮಾಡ್ಕೊಂಡ್ಲು. ಅಂಡ್ ಅರ್ಶಿನ ಕುಂಕುಮ ಎಲ್ಲ ಪ್ರಿಪರೇಷನ್ ಮಾಡ್ಕೋತಿದ್ದಾರೆ, ಎಲ್ಲ ಒಡ್ಸ್ಕೊಂಡು. ನನ್ನ ತಂಗಿ ಕೂಡ ನಮ್ಮ ಅಕ್ಕಂಗೆ ಹೆಲ್ಪ್ ಮಾಡ್ತಿದ್ದಾಳೆ. ಅಂಡ್ ಟೆಲ್ ಮಿ ವಾಟ್ ಏನ್ ಮುಖ ಕಲರ್ ಮಾಡಿ ಹೆಂಗೈತೆ. ಇನ್ನು ಕೆಲ್ಸನೇ ಸ್ಟಾರ್ಟ್ ಆಗಿಲ್ಲ. ಆಲ್ರೆಡಿ ನನ್ನ ತಂಗಿ ಟೀ ಬೇರೆ ತಂದು ಕೊಟ್ಲು. ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಅಂಡ್ ಬೆಳಗ್ಗೆ ಕೂಡ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಹೋಗಿದ್ದೆ. ಮಧ್ಯಾಹ್ನ ನಾನು ಎಗ್ ತಿನ್ಬಿಟ್ಟೆ. ಸೊ ಅದಕ್ಕೋಸ್ಕರ ಮತ್ತೆ ಸ್ನಾನ ಮಾಡಿದೆ. ಅಂಡ್ 2 ಟೈಮ್ಸ್ ಸ್ನಾನ ಮಾಡಬೇಕಾಗಿತ್ತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಹೋಗಿ ಗಣೇಶನ ರೆಡಿ ಮಾಡೋಣ. ನನ್ನ ತಂಗಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾಳೆ ಪಾಪ. ಮಂಗಳಮ್ಮ ಅಂದ್ರಿ ನನ್ನ. ತಿಕ್ಕು ತಿಕ್ಕು ತಿಕ್ಕು. ಗೈಸ್, ಇಲ್ಲಿ ನಮ್ಮ ಅಮ್ಮ ರೇಗಿಸ್ತಿದ್ದಾರೆ ನನಗೆ ವ್ಲಾಗ್ ಮಾಡಿ ಬಿಡ್ತಾರೆ. ಅವಾಗ ಐಶು ಯಾರಾದ್ರೂ ವಾಯ್ಸ್ ಓವರ್ ಕೊಡ್ಬೇಕಲ್ಲ ಅಂತ. ಮಾನಸ್ ನಮ್ಮ ಮನೇಲಿ ಎಲ್ಲಾರ ವಾಯ್ಸ್ಗಿಂತ ಮಾನಸ ವಾಯ್ಸೇ ಚೆನ್ನಾಗಿರೋದು. ಮಾನಸ ಹತ್ರ ಕೊಡ್ತಾಳೆ ಅಂದ್ರೆ ಬೇಡ ಅವ್ಳು ಕಿಪ್ಪಿ ಕಣವನು. ಓಕೆ ಗೈಸ್, ಯಾವ್ದಿದಾ ನೋಡ ಸುತ್ತಿದೆಲ್ಲ ವೇಸ್ಟ್ ಆಯ್ತಲ್ಲ. ನೀಟಾಗಿ ಗೈಸ್, ಇವರು ಡೆಕೋರೇಷನ್ ಪ್ರಿಪ್ರೇಷನ್ನ ಅವರಾಗಿ ನಿರ್ವಹಿಸ್ಕೊಂಡಿದ್ದಾರೆ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 10 o'clock ಆಗಿದೆ ಗೈಸ್ ಆಲ್ರೆಡಿ. ಆ್ಯಂಡ್ ಮನೆ ತುಂಬ ಕೆಟ್ಟದಾಗಿದೆ ಗೈಸ್, ತುಂಬ ಕೆಟ್ಟದಾಗಿದೆ. ಸೊ ಗೈಸ್, ಹಾಯ್, ಸೇ ಹಾಯ್. ಬೇಬಿ ಇದು ಬೇಬಿ. ಓಕೆ ಗೈಸ್, ಆ್ಯಂಡ್ ನೆಕ್ಸ್ಟು ಐಶ್ವರ್ಯ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಇವರು ಕಿಚನ್ ಕೆಲಸನ ನಿರ್ವಹಿಸ್ಕೊಂಡಿದ್ದಾರೆ. ಐಶ್ವರ್ಯ ಅವ್ರು ಏನು ಮಾಡ್ತಾ ಇದ್ದೀರಾ ಇವತ್ತು ನೀವು? ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ, ಕರ್ಮ ಮಾಡೋದು. ಸೊ ಕಿಚನ್ ಫುಲ್ ಕೆಲಸ ಅವರೇ ಹಾಕೋಬಿಟ್ಟಿದ್ದಾರೆ. ನಾ ಫಿಟ್ ಮಾಡಕ್ಕೆ ಬಂದೆ ಗಾಯ್ಸ್. ನೀಟಾಗಿ ಹಾಕಿ ಕೈಯಲ್ಲಿ
ಕಷ್ಟಪಟ್ಟು ಸ್ಟ್ಯಾಂಡ್ ಕೂರ್ಸಿದ್ದೀನಿ ಗೈಸ್. ಈ ರಿಂಗ್ನ ರೆಡಿ ಮಾಡೋ ಅಷ್ಟರಲ್ಲೇ ನಮಗೆ ಸುಸ್ತಾಗ್ಬಿಡುತ್ತೆ. ಇವರು ನಮ್ಮ ಪ್ರಿಯಾ ಅವ್ರು ಏನು ಮಾಡ್ತಿದ್ದಾರೆ? ಹಾಂ ಹೇಳಿ ಪ್ರಿಯಾ ಅವರೇ. ಗೈಸ್ ಇದೆಲ್ಲ ನಮ್ಮ ಮನೇಲಿರುವಂಥ ಬೆಳ್ಳಿ ವಸ್ತ್ರಗಳು, ಎಷ್ಟು ಚೆನ್ನಾಗಿ ಸಾರಿ ಸಾಮಾನುಗಳು. ಎಷ್ಟು ನೀಟಾಗಿ ತಂದಿದ್ದಾರೆ ಪ್ರಿಯಾ ಅವರು. ಪ್ರಿಯಾಗೆ ಚಪ್ಪಾಳೆ ಹೊಡೆದ್ಬಿಡಿ ಮತ್ತು ಪ್ರಿಯಾಗೆ ಕಾಮೆಂಟ್ಸ್ ಮಾಡಿ ಗುಡ್ ಅಂತ. ಈ ಥರ ಕೆಲಸ ನಡೀತಾ ಇದೆ. ನಿಮಗೆ ಸಂಪೂರ್ಣವಾಗಿ ಕೆಲಸ ಆದಮೇಲೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಗೈಸ್. ಸ್ಟೇ ಟ್ಯೂನ್. ಬಾಯ್ ಗೈಸ್. ನಮ್ಮನೆ ಚೌಡ್ ಮೆಣಸಿನ್ಕಾಯಿ ಎದ್ಬಿಟ್ಟಿದೆ. ಬೇಬಿ ಇಷ್ಟ ಬೇಗ ಎದ್ಬಿಟ್ಟ ನೀನು? ಅವಾಗೆಲ್ಲ ಫೋಟೋ ಹೊಡೆದು ಮಗು ಇಳದೆ ಹೋಯ್ತು ದರಿದ್ರದ. ಈ ಅಮ್ಮನ ಇಟ್ಕೊಂಡು ನಾವು ವ್ಲಾಗ್ ಮಾಡೋಕ್ಕಾಗಲ್ಲ ಗೈಸ್. ಆಗದ್ದೇ ಇಲ್ಲ. ನೋಡಿ ನಮ್ಮ ಮಾಮ ಎಷ್ಟು ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ ಮಾಮ ಅವರೇ? ಚಪ್ರಿ ಗ್ಯಾಂಗ್. ಈ ವ್ಲಾಗ್ ನೇಮ್ ಹೆಸರು ಚಪ್ರಿ ಗ್ಯಾಂಗ್. ನಮ್ದು ಹಿಂಗ್ ಬರ್ತೈತೆ. ಇದೇನಿದೆ ಹಿಂಗ್ ಮಾಡ್ತಿದ್ಯಾ? ಆರೋ ಜಿಜ್ಜು ನೀನು, ಆರೋ ಜಿಜ್ಜು. ಅಯ್ಯೋ ಎಷ್ಟು ಕ್ಯೂಟಾಗಿ ನೋಡ್ತಾರಲ್ವಾ ಆರವಾ. ಗೈಸ್ ಈ ಮಗುಗೆ ಎಷ್ಟು ತಿಂಗಳಿದೆ ಕಮೆಂಟ್ ಮಾಡಿ. ನಿದ್ದೆ ಬಂದ್ಬಿಟ್ಟೈತೆ ಮಗುಗೆ. ಹೆಂಗ್ ನೋಡ್ತಾಳೆ? ಕುಸ್ತಿ ಕುಟುಂಬ ಅಂತ ಹೇಳ್ತಾ ಇದೀವಿ. ಹೆಂಗಿದೆ ಹೆಸರು? ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾ ಗೈಸ್ ಹೌದು, ವರ್ಷಕ್ಕೊಂದೇ ಸಲ ಈ ಬಾಕ್ಸ್ಗೆ ಇಳಿಯೋದು, ಈ ಫೀಲ್ಡ್ಗೆ ಇಳಿಯೋದು. ಅದ್ರಲ್ಲೂ ನೋಡಿ ಹೆಂಗ್ ಮಾಡಿ ಇಟ್ಟಿದ್ದಾಳೆ ಅಡುಗೆ ಮನೆ ಕಿಚನ್. ಬರ್ತಾ ಇಲ್ಲ ಗೈಸ್, ಇಟ್ಸ್ ಟೂ ಹಾರ್ಡ್. ಈ ಮೋದಕ ಅಂತ ನೋಡಿ ಬರ್ತಾ ಇಲ್ಲ ಅಂದ್ರು ನಗ್ತಾವಳು ವಿಡಿಯೋಗೆ. ಸಾಯ್ತೀವಿ ನೋಡಿ, ನಗು ಬರ್ತಾ ಇಲ್ಲ ಅಂತ ಇದಕ್ಕೆ. ಕೂದಲು ಬಿಟ್ಕೊಂಡು ಯಾರಾದ್ರೂ ಮಾಡ್ತಾರಾ? ನಮ್ಮನೆಗೆ ಲಚ್ಚೋರು ಬಂದಿದ್ದಾರೆ. ಇಷ್ಟು ಜನ ಇದ್ರೆ ಸಾಕಾಗಿಲ್ಲ ಅಂದ್ಬಿಟ್ಟು ಇವರಿಬ್ರನ್ನ ಕರ್ಸ್ಕೊಂಡಿದೀವಿ ಗೈಸ್. ಆಚೆ ಕಡೆಯಿಂದ 100 ರೂಪಾಯಿ ಕೊಟ್ಟಿದ್ದೀವಿ. ಯಾರಿಗಾದ್ರೂ ಬೇಕಂದ್ರೆ DM ಮಾಡಿ ಕಳ್ಸ್ಕೊಡ್ತೀವಿ. ಲೈಟ್ ಹಾಕೋರು ಬಂದಾರ್ರಿ. ಗೈಸ್ ಇವರು ಬನಾನ ತಿಂತಾರ ರೇಂಜ್ ನೋಡ್ತಿದ್ರೆ. ಅರ್ಧಕ್ಕರ್ಧ ಬಿಸಾಕಿ ಬಿಟ್ಟಿರ್ತಾರೆ ಗೈಸ್. ಇರೋ ಇಷ್ಟು ಜನನು ಸಾಲ್ತಲ್ಲ ಅಂದ್ಬಿಟ್ಟು ನಮ್ಮ ಮನೆಗೆ ಲಚ್ಚೋರು ಬಂದಿದ್ದಾರೆ. ಆ್ಯಂಡ್ ಇವರು ಸಾಯಿ ಅವರು. ನಾವು ಇವ್ರು ಯಾರು ಅಂತ ಹೇಳಲ್ಲ, ನೀವು ಕಾಮೆಂಟ್ ಮಾಡಿ, ಹೇಳ್ತೀವಿ ಅವಾಗ ಯಾರು ಅಂತ. ಇದು ರಿಂಗ್ ಏನೋ ಹಾಕಿದೆ ಆ್ಯಂಡ್ ಇದನ್ನ ಹಾಕ್ಬೇಕಿತ್ತು. ಸೊ 4 ಇದೆ, ಹೆಂಗೆ ಹಾಕ್ಬೇಕು ಅಂತ ಐಡಿಯಾ ಮಾಡಿ ಹಾಕ್ಬೇಕಾಗತ್ತೆ. ಸೊ ಇದು ವರಮಹಾಲಕ್ಷ್ಮಿಗೆ ನಾವು ತಗೊಂಡಿದ್ದು. ಈಗ ಅದನ್ನೇ ಇಟ್ಕೊಂಡು ಸ್ವಲ್ಪ ಸಿಂಪಲ್ ಆಗಿ ಹಾಕೋಣ ಅಂತ ಹೇಳಿ ಅದನ್ನೇ ಹಾಕ್ತಾ ಇದ್ದೀವಿ. ನೋಡೋಣ ಅದು ಹೇಗೆ ಟರ್ನ್ ಔಟ್ ಆಗುತ್ತೆ ಅಂತ. ಇದು ಈ ರೀತಿ ಟರ್ನ್ ಔಟ್ ಆಗಿದೆ. ಮೋದಕ ನಾನು ಮಾಡಿದ್ದು ಈ ಥರ ಬಂದಿದೆ. ಐ ಥಿಂಕ್ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡೋಂಗಿಲ್ಲ. ನದಿ ಎಂಡ್ ಆಗಿದೆ, ಕ್ಲೀನಿಂಗ್ ಆ್ಯಂಡ್ ಸ್ವಲ್ಪ ಡೆಕೋರೇಷನ್ ಎಲ್ಲ ಮುಗಿದಿದೆ. ಬೆಳಿಗ್ಗೆ ನೋಡೋಣ. ಬಾಯ್.